ನೀವು ಗೆಸ್ ಮಾಡಿ ಕಣ್ಣು ಹಿಡಿಯೋದು ಬೇಡ, ಸರಿಯಾಗಿ ನೋಡ್ಬಿಟ್ಟು ಹೇಳಿ. ರಿಯಾದಿಂದ ದಮಾಮ್ ಕಡೆ ಹೋಗೋ ದಾರಿಯಲ್ಲಿ ಬಾಡಿ ಸಿಕ್ತು ಅಂತ ಪೊಲೀಸ್ ರೆಕಾರ್ಡ್ಸಲ್ಲಿದೆ. ಪಾಸ್ಪೋರ್ಟು ವೀಸಾ ಏನೂ ಅವ್ರ ಹತ್ರ ಇರಲಿಲ್ಲ. ಆ ಥರ ಏನಾದರೂ ಡಿಟೇಲ್ಸ್ ಅಥವಾ ವಿಳಾಸ ಗೊತ್ತಾದರೆ ಬಾಡಿ ವಾಪಸ್ ಕಳಿಸೋ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಇವಾಗ 2-3 ತಿಂಗಳಾಗಿರ್ಬೋದಲ್ವಾ? ಇರ್ಬೋದು. ಎಡದ ಕೈಯ ಮಣಿಗಂಟು ಮೇಲೆ ರಾಮ್ ಅಂತ ಹಿಂದಿಲಿ ಒಂದು ಅಚ್ಚೆ ಇದೆ, ಅದಕ್ಕೆ ಇರ್ಬೋದು ಇಂಡಿಯನ್ ಅಂತ ಇವರನ್ನು ಅಂದ್ಕೊಂಡಿದ್ದು. ಬಂಗಾಳಿಯವನು, UP-ಯವನು, ಬಿಹಾರಿಯವನೋ ಯಾರೇ ಆಗಿದ್ರು ಗುರುತಿಲ್ದೆ ಸತ್ತು ಹೋಗ್ಬಿಟ್ರೆ ಅವ್ರನ್ನ ಹಿಂಗೆ ಅನ್ನೋದು, ಅನ್ನೌನ್ ಇಂಡಿಯನ್. ಫೋಟೋ ನೋಡಿದಾಗ ಒಂಚೂರು ಡೌಟ್ ಬಂದಿದ್ದು ನಿಜ. ನನಗೆ ಗೊತ್ತಿರೋಂಗೆ ಮೂಗ್ ಕೆಳಗಡೆ ಒಂದು ಸಣ್ಣ ಮಚ್ಚೆ ಇದೆ, ಆದರೆ ಇವನ್ಗಿಲ್ಲ. ಒಂದು ಮಚ್ಚೆ ಆಧಾರದ ಮೇಲೆ ನಿರ್ಧರಿಸ್ಬೇಕಾ? ಅವರನ್ನ ಇನ್ನೊಂದ್ಸಲ ಸರಿಯಾಗಿ ನೋಡಿ. ಇನ್ನೊಂದ್ಸಲ ನೋಡಿದ್ರೆ ಇಲ್ದೇ ಏನಾದ್ರು ವಾಪಸ್ ಬರುತ್ತಾ? ಸುಮ್ಮನೆ ಹೋಗೋಣ ನೀನು. ಹಿಂಗೆ ಯಾಕೆ ಬೇಕಿ ಬೇಡ್ದಿರೋ ಉಸಾಬ್ರಿ ಅಲ್ಲ. ನೀವೇನಕ್ಕೆ ಬೇಡ್ದಿರೋ ಕೆಲಸಕ್ಕೆಲ್ಲ ಕೈ ಹಾಕಿ ನಿಮ್ಮ ಸಮಯ ಹಾಳು ಮಾಡ್ಕೋತೀರಾ? ನನ್ನ ಟೈಮು ವೇಸ್ಟು. ಇನ್ಯಾರೂ ಹುಡ್ಕೊಂಬಂದಿಲ್ಲ ಅಂದರೆ ಹಾಸ್ಪಿಟ್ಲವರೇ ಕಾರ್ಯ ಮಾಡ್ತಾರೆ.